ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ನೀವು ಇಷ್ಟಪಡುವವರಿಗೆ ಮನಸ್ಸಿನ ಮಾತು ಹೇಳಲು ಭಯಪಡುತ್ತಿದ್ದೀರಾ? ನೀವು ನಿಮ್ಮ ಮನಸ್ಸಿನ ಮಾತನ್ನು ನೀವು ಇಷ್ಟಪಡುವ ವ್ಯಕ್ತಿಗೆ ಹೇಳಲು ಹಿಂಜರಿಯುತ್ತಿದ್ದರೆ ಇಲ್ಲಿದೆ ಕೆಲವು ಟಿಪ್ಸ್. ಇವುಗಳನ್ನು ಅನುಸರಿಸಿ ಅವರು ಇನ್ಯಾರದ್ದೋ ಸ್ವಂತ ಆಗುವ ಮುನ್ನ ನಿಮ್ಮವರನ್ನಾಗಿಸಿ. ನಮ್ಮ ಮನಸ್ಸಿನ ಭಾವನೆಗಳನ್ನು ಇನ್ನೊಬ್ಬರಲ್ಲಿ ಹೇಳಿಕೊಳ್ಳುವುದು ಸ್ವಲ್ಪ ಕಷ್ಟದ ಕೆಲಸವೇ. ಅದರಲ್ಲೂ ನಾವು ಯಾರನ್ನು ಪ್ರೀತಿಸುತ್ತೇವೋ ಇಷ್ಟಪಡುತ್ತೇವೋ ಅಂಥವರಲ್ಲಿ ನಮ್ಮ ಮನಸ್ಸಿನ ಭಾವನೆ ಹೇಳಿಕೊಳ್ಳುವುದು ತುಂಬ ಕಷ್ಟ. ತಮ್ಮ ಭಾವನೆಗಳನ್ನು ಇತರರ ಮುಂದೆ ಹಂಚಿಕೊಳ್ಳಲು ಹಿಂಜರಿಯುವ ಅನೇಕ ಜನರಿದ್ದಾರೆ. ತಮ್ಮ ಪ್ರೀತಿಯ ವಿಷಯ ಹೇಳಿದರೆ ಅವರು ಎಲ್ಲಿ ತಮ್ಮನ್ನು ದ್ವೇಷಿಸುತ್ತಾರೋ ಅಥವಾ ತಮ್ಮಿಂದ ದೂರ ಹೋಗುತ್ತಾರೋ ಎನ್ನುವ ಭಯವಾಗಿರಬಹುದು. ಒಟ್ಟಾರೆ ಮನಸ್ಸಿನ ವಿಷಯ ಹೇಳುವುದೆಂದರೆ ಪರೀಕ್ಷೆ ಎದುರಿದಷ್ಟು ಕಷ್ಟವಾಗಿ ಬಿಡುತ್ತದೆ. ಆದರೆ ಕಷ್ಟ ಎಂದು ಹಾಗೆ ಹೇಳಿಕೊಳ್ಳದೇ ಇರುವುದು ಸರಿಯಲ್ಲ. ಯಾಕೆಂದರೆ ಹೀಗೆ ಮನಸ್ಸಿನ ಭಾವನೆ ಹೇಳಿಕೊಳ್ಳದೆ ಕುಳಿತರೆ ನಿಮ್ಮ ಪ್ರೀತಿ ನಿಮ್ಮ ವ್ಯಕ್ತಿಗೆ ತಿಳಿಯದೆ ಹೋಗುತ್ತದೆ. ನೀವು ಎಷ್ಟೇ ತಡ ಮಾಡುತ್ತೀರೋ ಅಷ್ಟು ನಿಮಗೆ ನಷ್ಟ. ಯಾಕೆಂದರೆ ನೀವು ಮನಸ್ಸಿನ ಮಾತನ್ನು ಹೇಳಲು ಮೀನಾಮೇಷ ಎಣಿಸುವಾಗ ಇನ್ಯಾರೋ ಬಂದು ಆ ವ್ಯಕ್ತಿಗೆ ತಮ್ಮ ಪ್ರೀತಿಯನ್ನು ಹೇಳಿಕೊಂಡು ಅವರೇನಾದರೂ ಒಪ್ಪಿಗೆ ಸೂಚಿಸಿದರೆ ನೀವು ಪ್ರೀತಿ ಹುಟ್ಟುವುದಕ್ಕೂ ಮೊದಲೇ ಸತ್ತಂತಾಗಬಹುದು. ನಿಮ್ಮ ಮನಸ್ಸಿನ ಮಾತನ್ನು ನಿಮ್ಮ ಪ್ರೀತಿ ಪತ್ರರಿಗೆ ತಿಳಿಸಲು ಕೆಲವೊಂದು ಮಾರ್ಗಗಳನ್ನು ನಾವಿಲ್ಲಿ ತಿಳಿಸಿಕೊಡಲಾಗಿದೆ. ಸ್ನೇಹವನ್ನು ಪ್ರಾರಂಭಿಸಿ. ಪ್ರೀತಿಯ ಮೊದಲ ಹೆಜ್ಜೆ ಸ್ನೇಹ ಎಂದೇಳಬಹುದು. ಮೊದಲ ನೀವು ಆ ವ್ಯಕ್ತಿಯ ಸ್ನೇಹವನ್ನು ಪಡೆದುಕೊಳ್ಳಿ. ಒಳ್ಳೆಯ ಸ್ನೇಹಿತರಾಗಿರಿ. ಒಬ್ಬ ಸ್ನೇಹಿತ ಇನ್ನೊಬ್ಬ ಸ್ನೇಹಿತನಲ್ಲಿ ತನ್ನ ಮನಸ್ಸಿನ ಮಾತನ್ನು ಸುಲಭವಾಗಿ ಹೇಳಬಲ್ಲ. ನಿಮ್ಮಿಬ್ಬರ ನಡುವಿನ ಸ್ನೇಹವು ಗಾಢವಾದ ನಂತರ ನಿಮ್ಮ ಭಾವನೆಗಳ ಬಗ್ಗೆ ನೀವು ಕ್ರಮೇಣ ಅವರಿಗೆ ಹೇಳಬಹುದು. ಅವರ ಬಗೆಗೆ ನಿಮ್ಮಲ್ಲಿರುವ ಭಾವನೆಯನ್ನು ತಿಳಿಸಬಹುದು. ಒಂದು ವೇಳೆ ಆ ವ್ಯಕ್ತಿಗೂ ನಿಮ್ಮಲ್ಲಿರುವ ಭಾವನೆ ಇಷ್ಟವಾಗದಲ್ಲಿ ನಿಮ್ಮ ಪ್ರೀತಿಗೆ ಸಮ್ಮತಿ ಸೂಚಿಸುವರು. ಇಲ್ಲವಾದರೆ ನಿಮ್ಮ ಸ್ನೇಹ ಹಾಗೆಯೇ ಮುಂದುವರಿಯುವುದು. ಅವರೊಂದಿಗೆ ಮಾತನಾಡಲು ಅವಕಾಶವನ್ನು ಹುಡುಕಿ. ನಾವು ಯಾರನ್ನಾದರೂ ಪ್ರೀತಿಸುತ್ತಿದ್ದರೆ ಅವರನ್ನು ನೋಡಲು ಅವರೊಂದಿಗೆ ಮಾತನಾಡುವ ತವಕದಲ್ಲಿರುತ್ತೇವೆ. ಹಾಗೆಯೇ ನೀವು ಅವರನ್ನು ಮಾತನಾಡಿಸುವ ಅವಕಾಶಕ್ಕಾಗಿ ಕಾಯಿರಿ. ಯಾವುದೋ ನೆಪ ಮಾಡಿಕೊಂಡು ಅವರಲ್ಲಿ ಮಾತನಾಡಿ ಅವರನ್ನು ಆದಷ್ಟು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಅವರೊಂದಿಗೆ ಹೆಚ್ಚಿನ ಸಮಯ ಕಳೆಯಲು ಪ್ರಯತ್ನಿಸಿ. ಆಗ ಅವರು ಹೇಗೆ ಎನ್ನುವುದನ್ನು ನೀವು ಸಮೀಪದಿಂದ ಗಮನಿಸಬಹುದು. ಅವರೊಂದಿಗೆ ಹೆಚ್ಚಿನ ಸಮಯ ಕಳೆಯಿರಿ. ಸಮಯ ಕಳೆಯುವುದೆಂದರೆ ಅವರನ್ನು ಭೇಟಿಯಾದ ಬಳಿಕ ನೇರವಾಗಿ ಡೇಟಿಂಗ್ ಕರೆಯುವುದಲ್ಲ. ಇದರಿಂದ ಅವರಲ್ಲಿ ನಿಮ್ಮ ಬಗ್ಗೆ ಕೆಟ್ಟ ಭಾವನೆ ಮೂಡಬಹುದು. ಲೈಬ್ರರಿಗೂ ಅಥವಾ ಮಧ್ಯಾಹ್ನ ಊಟಕ್ಕೂ ಒಟ್ಟಿಗೆ ಹೋಗಿ. ಹೀಗೆ ಜೊತೆಗೆ ಸಮಯ ಕಳೆಯುತ್ತಾ ಅವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ನೀವು ಅವರನ್ನು ಅರ್ಥ ಮಾಡಿಕೊಳ್ಳುತ್ತೀರಾ? ಇಷ್ಟ ಕಷ್ಟಗಳ ಬಗ್ಗೆ ತಿಳಿಯಿರಿ. ನೀವು ಯಾರನ್ನಾದರೂ ಇಷ್ಟಪಟ್ಟರೆ ಅವರ ಇಷ್ಟ ಮತ್ತು ಕಷ್ಟಗಳನ್ನು ನೀವು ನೋಡಿಕೊಳ್ಳಬೇಕು. ಅವರ ಸಣ್ಣ ಸಣ್ಣ ಖುಷಿಯ ಬಗ್ಗೆ ತಿಳಿಯಿರಿ. ಒಂದು ವೇಳೆ ಅವರಿಗೆ ಯಾವುದೋ ಇಷ್ಟವಾಗುತ್ತೋ ನೀವು ಅದನ್ನೇ ಆರ್ಡರ್ ಮಾಡಿ. ಸಾಮಾನ್ಯವಾಗಿ ಪ್ರತಿಯೊಬ್ಬ ಹುಡುಗಿಯೂ ಚಾಕ್ಲೇಟ್ ಇಷ್ಟಪಡುತ್ತಾರೆ. ಅವರಿಗೆ ಅವರು ಇಷ್ಟಪಡುವ ಚಾಕ್ಲೇಟ್ ನೀಡಿ. ಹೀಗೆ ಅವರ ಬೇಕು ಬೇಡಗಳ ಬಗ್ಗೆ ತಿಳಿಯಿರಿ. ಅವರ ಮನಸ್ಸಿಗೆ ನೋವಾಗದಂತೆ ನೋಡಿಕೊಳ್ಳಿ. ನೀವು ನಿಮ್ಮ ಮನಸ್ಸಿನ ಭಾವನೆಗಳನ್ನು ಹೇಳಿಕೊಳ್ಳುವ ಬರದಲ್ಲಿ ಅವರ ಮನಸ್ಸಿಗೆ ನೋವುಂಟಾಗುವಂತೆ ಮಾಡಬೇಡಿ. ಅವರು ನಿಮ್ಮ ಹೇಳುವ ವಿಚಾರವನ್ನು ಬಹಳ ಸಮಾಧಾನದಿಂದ ಕೇಳಿಸಿಕೊಳ್ಳುವಂತೆ ಮಾಡಿ. ಇದರಿಂದ ಇಬ್ಬರಿಗೂ ನೋವಾಗುವುದಿಲ್ಲ, ನಿಮ್ಮ ಸಂಬಂಧವು ಹಾಳಾಗುವುದಿಲ್ಲ. ಫ್ರೆಂಡ್ಸ್, ಅರ್ಥ ಆಯ್ತಾ? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್.